ನನ್ನ ಕಥೆಯನ್ನು ಕೇಳುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ವಿಜಯಶ್ರೀ. ಇಂದು ನಾನು ಇನ್ನೊಂದು ಕಥೆಯೊಂದಿಗೆ ಬಂದಿರುವೆ. ಯಾವ ಕತೆ? ವಿಕ್ರಮ ಬೇತಾಳ ಅನ್ನುವಂಥ ಕತೆ. ಏನಿದು ವಿಕ್ರಮ ಬೇತಾಳ? ಯಾರು ವಿಕ್ರಮ ಅಂತಂದರೆ, ವಿಕ್ರಮನು ಒಬ್ಬ ಮಹಾರಾಜನು, ವೀರನು, ಶೂರನು, ಧೀರನು ಆಗಿರ್ತಾನೆ. ಹೀಗೆ ಇರಬೇಕಾದ್ರೆ ವಿಕ್ರಮ ಮಹಾರಾಜನ ಆಸ್ಥಾನಕ್ಕೆ ಶಾಂತಿಶೀಲನೆಂಬ ಋಷಿಮುನಿಯು ಬರ್ತಾನೆ. ಬಂದು ಒಂದು ಮಹಾರಾಜನನ್ನು ಭೇಟಿಯಾಗಿ ಅವರನ್ನು ಮಾತನಾಡಿಸಿ ಅವರಿಗೆ ಒಂದು ಹಣ್ಣನ್ನು ಕೊಟ್ಟು ಹೋಗ್ತಾನೆ. ಆ ಹಣ್ಣನ್ನು ಕೋಶಾಧಿಕಾರಿಗಳ ಕೈಯಲ್ಲಿ ಮಹಾರಾಜರು ಕೊಡ್ತಾರೆ. ಹೀಗೆ ಪ್ರತಿದಿನ ಶಾಂತಿಶೀಲ ಒಂದು ಋಷಿಮುನಿಗಳು ಪ್ರತಿದಿನ ಬರ್ತಾ ಇರ್ತಾರೆ. ವಿಕ್ರಮ ಮಹಾರಾಜನ ಕೈಯಲ್ಲಿ ಹಣ್ಣನ್ನು ಕೊಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಮಹಾರಾಜರು ಕೂಡ ಪ್ರತಿದಿನ ಹಣ್ಣನ್ನು ಸ್ವೀಕರಿಸ್ತಾರೆ, ಆ ಒಂದು ಕೋಶಾಧಿಕಾರಿಗಳ ಕೈಯಲ್ಲಿ ಕೊಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಹಣ್ಣನ್ನು ಕೊಟ್ಟು ಋಷಿಮುನಿಗಳು ಹೋಗ್ತಾರೆ. ಅದೇ ಸಮಯಕ್ಕೆ ಒಂದು ಹಸಿದ ಕೋತಿ ಬರುತ್ತೆ. ಆ ಕೋತಿ ಬಂದಾಗ ರಾಜರು ಆ ಒಂದು ಹಣ್ಣನ್ನು ಕೋತಿಗೆ ಕೊಡ್ತಾರೆ. ಆ ಕೋತಿ ತಿಂತಾ ಇರಬೇಕಾದ್ರೆ ಆ ಹಣ್ಣಿನಿಂದ ಒಂದು ರತ್ನವು ಕೆಳಬೀಳುತ್ತೆ. ಅದನ್ನು ನೋಡಿದಂಥ ಮಹಾರಾಜನಿಗೆ ಆಶ್ಚರ್ಯಕರವಾಗುತ್ತೆ. ಏನಿದು ಹಣ್ಣು? ಹಣ್ಣಿನಲ್ಲಿ ಒಂದು ರತ್ನಗಂಬಳಿ ಬಿದ್ದಿದೆ. ಇದು ಯಾವ ರೀತಿಯಾದಂಥ ಹಣ್ಣು? ಋಷಿಮುನಿಗಳು ನನಗೇಕೆ ಪ್ರತಿದಿನ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಂಶಯ ಅವರಲ್ಲಿ ಹುಟ್ಕೊಳ್ಳುತ್ತೆ. ಆ ಹುಟ್ಟಿದ ತಕ್ಷಣ ಕೋಶಾಧಿಕಾರಿಗಳನ್ನು ತಕ್ಷಣವೇ ಕರೆದು, ಆ ಋಷಿಮುನಿಗಳು ಕೊಟ್ಟಿರುವಂಥ ಹಣ್ಣನ್ನು ಎಲ್ಲಿ ಹಾಕಿದೀಯಾ? ನಾನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೆ ಪ್ರತಿದಿನ, ಅದನ್ನು ಎಲ್ಲಿ ಹಾಕಿದೀಯಾ ಅಂತ ಕೇಳಿದಾಗ ಆ ಮಹಾರಾಜರು ಕೇಳ್ತಾರೆ. ಆವಾಗ ಕೋಶಾಧಿಕಾರಿಗಳು ಆ ಹಣ್ಣುಗಳನ್ನೆಲ್ಲ ಸೇರಿ ಒಂದು ಕಡೆ ಹಾಕಿರ್ತಾರೆ. ಆ ಹಣ್ಣು ಎಲ್ಲ ಒಂದು ಕಡೆ ಹಾಕಿದಾಗ ಅದನ್ನು ತೋರಿಸ್ತಾರೆ. ಹಣ್ಣುಗಳೆಲ್ಲ ಕೊಳೆತೋಗಿರ್ತವೆ. ಆ ಕೊಳೆತೋಗಿರುವಂಥ ಹಣ್ಣುಗಳಲ್ಲಿ ಒಂದು ರತ್ನಗಳು ಮಾತ್ರ ಪಳಪಳನೇ ಹೊಳಿತಾ ಇರ್ತವೆ. ಆ ಎಲ್ಲ ರತ್ನಗಳನ್ನು ತೆಗೆದುಕೊಂಡು ಮರುದಿನ ಶಾಂತಿಶೀಲ ಋಷಿಮುನಿಗಳ ಬರುವಿಗಾಗಿ ರಾಜರು ಕಾಯ್ತಾ ಇರ್ತಾರೆ. ಪ್ರತಿದಿನ ಬರುವ ಹಾಗೆ ಶಾಂತಿಶೀಲ ಋಷಿಮುನಿಗಳು ಏನು ಮಾಡ್ತಾರೆ, ಬರ್ತಾರೆ, ಮತ್ತೆ ಹಣ್ಣನ್ನು ರಾಜನಿಗೆ ಕೊಡ್ತಾರೆ. ಕೊಟ್ಟು ಹೋಗುವ ಸಮಯದಲ್ಲಿ ಋಷಿಮುನಿಗಳೇ ನಿಲ್ಲಿ, ಪ್ರತಿದಿನ ನನಗೆ ಯಾಕೆ ಹಣ್ಣನ್ನು ಕೊಡ್ತಾ ಇದ್ದೀರಿ? ಏನಾಗಬೇಕಾಗಿದೆ ನಿಮಗೆ? ಈ ಹಣ್ಣಿನಲ್ಲಿ ರತ್ನಗಳಿದ್ದಾವೆ ಅಂತ ಹೇಳಿದಾಗ ಋಷಿಮುನಿಗಳು, ಮಹಾರಾಜರೇ, ನೀವು ವೀರ ಶೂರರು ಆಗಿರೋದ್ರಿಂದ ನಿಮ್ಮಿಂದ ನನಗೆ ಸಹಾಯ ಆಗಬೇಕಾಗಿದೆ. ಏನದು ಸಹಾಯ? ಯಾವ ಸಹಾಯ ಆಗಬೇಕು ಅಂಥೇಳಿ ಮಹಾರಾಜರು ಕೇಳ್ತಾರೆ. ಅದಕ್ಕೆ ಋಷಿಮುನಿಗಳು ಹೇಳ್ತಾರೆ, ನೀವು ಒಂದು 20 ಮೈಲಿಗಳ ಇರುವಂಥ ಒಂದು ಸ್ಮಶಾನಕ್ಕೆ ಚತುರ್ದಶಿಯ ದಿನ ಬರಬೇಕು. ಅಲ್ಲಿ ಒಂದು ಆಲದ ಮರ ಇದೆ. ಆ ಆಲದ ಮರದ ಕೆಳಗೆ ನಾನು ಅಲ್ಲಿ ಇರ್ತೀನಿ. ಅವತ್ತು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ವಿಕ್ರಮ ಮಹಾರಾಜರು, ಆಯಿತು ಋಷಿಮುನಿಗಳೇ, ನಾನು ಬರ್ತೀನಿ. ಆ ದಿನ ಏನು ಸಹಾಯ ನಿಮಗೆ, ಅದನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಆ ಹೇಳಿರುವ ಪ್ರಕಾರನೇ ಚತುರ್ದಶಿಯ ದಿನ ಮಹಾರಾಜರು 20 ಮೈಲಿ ದೂರ ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ಒಂದು ಕತ್ತಿಯನ್ನು ಹಿಡಿದುಕೊಂಡು ಹೋಗ್ತಾರೆ. ಅಲ್ಲಿ ಆಲದ ಮರದ ಕೆಳಗೆ ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಒಂದು ಆಲದ ಮರದ ಕೆಳಗೆ ಋಷಿಮುನಿಗಳು ಇರ್ತಾರೆ. ಋಷಿಮುನಿ ಹೇಳ್ತಾರೆ ವಿಕ್ರಮ ಮಹಾರಾಜರಿಗೆ, ಮಹಾರಾಜರೇ, ಇಲ್ಲಿ ನೀವು ನಿಲ್ಬೇಡಿ, ನೀವು ಮುಂದೆ ಸ್ವಲ್ಪ ದೂರ ಹೋಗಿ ಅಲ್ಲಿ ಒಂದು ಮುತ್ತುಗದ ಮರ ಇದೆ. ಸ್ವಲ್ಪ ದೂರ ಹೋಗಿ ಅಲ್ಲಿ ಮುತ್ತುಗದ ಮರ ಇದೆ. ಆ ಮುತ್ತುಗದ ಮರದ ಕೊಂಬೆಯ ಕೆಳಗೆ ಒಂದು ಹೆಣ ತೂಗಾಡ್ತಾ ಇದೆ. ಆ ಹೆಣವನ್ನು ಇಲ್ಲಿಗೆ ತೆಗೆದುಕೊಂಡು ಬನ್ನಿ ಅಂಥೇಳಿ ಋಷಿಮುನಿಗಳು ಮಹಾರಾಜರಿಗೆ ಹೇಳ್ತಾರೆ. ಮಹಾರಾಜರು ಏನು ಯೋಚನೆ ಮಾಡದೇ
ಆ ಒಂದು ಮುತ್ತುಗದ ಮರದ ಕಡೆಗೆ ಹೋಗ್ತಾರೆ. ಸ್ವಲ್ಪ ದೂರ ಹೋಗ್ತಾರೆ, ಅಲ್ಲಿ ಒಂದು ಮುತ್ತುಗದ ಮರ ಇರುತ್ತೆ. ಆ ಮರದ ಕೊಂಬೆಗೆ ಒಂದು ಹೆಣ ತೂಗಾಡ್ತಾ ಇರುತ್ತೆ. ಆ ಹೆಣ ತೂಗಾಡೋದನ್ನು ನೋಡಿ ಮರದ ಮೇಲಕ್ಕೆ ಮಹಾರಾಜರು ಹತ್ತಿ ಆ ಹೆಣ ತೂಗಾಡ್ತಾ ಇರುವಂಥ ಹೆಣವನ್ನು ಕತ್ತರಿಸಿ ಕೆಳಗೆ ಹಾಕ್ತಾರೆ. ಹಾಕಿದ ನಂತರ ಆ ಹೆಣವನ್ನು ಪರೀಕ್ಷೆ ಮಾಡ್ತಾರೆ. ಬದುಕಿದೆನಾ ಸತ್ತಿದೆನಾ ಅಂಥೇಳಿ ಪರೀಕ್ಷೆ ಮಾಡ್ತಾರೆ ಮಹಾರಾಜರು. ಹಾಗೆ ಪರೀಕ್ಷೆ ಮಾಡುವಂಥ ಸಮಯದಲ್ಲಿ ಆ ಹೆಣ ಗೊಳ್ಳಂತೆ ನಗುತ್ತೆ. ನಕ್ಕಾಗ ಮಹಾರಾಜರಿಗೆ ಅರ್ಥ ಆಗುತ್ತೆ. ಏನು ಅಂತಂದರೆ ಇದು ಸತ್ತ ಹೆಣ ಅಲ್ಲ, ಇದು ಒಂದು ಬೇತಾಳ ಅಂಥೇಳಿ ಅರ್ಥವಾಗುತ್ತೆ. ಆ ಬೇತಾಳವನ್ನು ಹೆಗಲ ಮೇಲೆ ಹಾಕ್ಕೊಂಡು ಮಹಾರಾಜರು ಒಂದು ಋಷಿಮುನಿಗಳು ಇರುವ ಒಂದು ಕಡೆಗೆ ಹೋಗ್ತಾರೆ. ಹೋಗುವಂಥ ಸಮಯದಲ್ಲಿ ಬೇತಾಳ ಕೇಳುತ್ತೆ, ನೀನು ಯಾರು ಅಂತ ಕೇಳಿದಾಗ ನಾನು ಒಬ್ಬ ಮಹಾರಾಜ ಅಂತ ಹೇಳ್ತಾನೆ. ಮಹಾರಾಜ ನಿಜ, ಆದರೆ ನನ್ನನ್ನು ಕರೆದುಕೊಂಡು ಬರೋದಕ್ಕೆ ಯಾರು ನಿನಗೆ ಹೇಳಿದ್ದು ಅಂತ ಕೇಳಿದಾಗ ಋಷಿಮುನಿಗಳು, ಕ್ಷಾಂತಿಶೀಲ ಎಂಬ ಋಷಿಮುನಿಗಳು ನಿನ್ನನ್ನು ಕರೆದುಕೊಂಡು ಬರೋಕ್ಕೆ ಹೇಳಿದ್ದಾರೆ, ಹಾಗಾಗಿ ನಿನ್ನನ್ನು ಕರೆದುಕೊಂಡು ಋಷಿಮುನಿ ಹತ್ರ ಹೋಗ್ತಾ ಇದ್ದೀನಿ ಅಂತ ಮಹಾರಾಜ ಹೇಳ್ತಾನೆ. ಹೇಳಿದಾಗ ಸರಿ, ನಾನು ಋಷಿಮುನಿಗಳ ಹತ್ರ ಬರುತ್ತೇನೆ, ಆದರೆ ನಾನು ಹೇಳುವ ಹಾಗೆ ನೀನು ಕೇಳಿದರೆ ಮಾತ್ರ ಬರುತ್ತೇನೆ ಅಂತೇಳಿ ಮಹಾರಾಜನಿಗೆ ಬೇತಾಳ ಹೇಳುತ್ತೆ. ಆಗ ಮಹಾರಾಜರು ಸರಿ ಆಯಿತು, ನೀನು ಏನು ಹೇಳ್ತಾ ಇದ್ದೀಯಾ ಹೇಳು ಅಂತಂದಾಗ ಋಷಿಮುನಿ ಹತ್ತಿರ ಹೋಗುವವರೆಗೂ ತುಟಿ ಪಿಟಿಕ್ ಅನ್ನದೇ ನಾನು ಹೇಳುವ ಕಥೆಯನ್ನು ನೀನು ಕೇಳಬೇಕು. ನೀನೇನಾದರೂ ಮಧ್ಯದಲ್ಲಿ ಮಾತಾಡಿದರೆ ಮತ್ತೆ ಹೋಗಿ ಮುತ್ತುಗದ ಮರದ ರೆಂಬೆಗೆ ನೇತಾಡ್ತಾ ಇರ್ತೀನಿ, ಮತ್ತೆ ನೀನು ಅಲ್ಲಿಂದ ಕರ್ಕೊಂಬರ್ಬೇಕು ನೋಡು ಅಂತ ಹೇಳುತ್ತೆ. ಇಲ್ಲ, ಹಾಗೆಲ್ಲ ಮಾಡಬೇಡ, ಸರಿ ಆಯಿತು, ನೀನು ಹೇಳುವಂಥ ಕಥೆಯನ್ನು ನಾನು ಕೇಳ್ತೀನಿ ಅಂಥೇಳಿ ಮಹಾರಾಜರು ಆ ಒಂದು ಕತೆ ಬೇತಾಳ ಹೇಳಿರುವ ಹಾಗೆ ಒಪ್ಕೊಳ್ತಾರೆ. ಹಾಗಿದ್ದರೆ ಆ ಬೇತಾಳ ಹೇಳುವ ಕತೆ ಯಾವುದು ಅಂತ ಕೇಳಬೇಕಲ್ವೇ? ಹಾಗಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಆ ಕಥೆಯೊಂದಿಗೆ ನಿಮ್ಮ ಮನೆ ಮಗಳು ವಿಜಯಶ್ರೀ ಬರ್ತೀನಿ. ಧನ್ಯವಾದಗಳು.